ರಾತ್ರಿ ಉಗುರು ಕತ್ತರಿಸಬಾರದು. ಬೆಕ್ಕು ದಾರಿ ಅಡ್ಡ ಹೋದರೆ ಅಪಶಕುನ. ಗ್ರಹಣದ ಸಮಯದಲ್ಲಿ ಊಟ ಮಾಡಬಾರದು. ಕನ್ನಡಿ ಒಡೆದರೆ ದುರಾದೃಷ್ಟ. ಇವೆಲ್ಲವೂ ನಿಜವೇ ಅಥವಾ ಕೇವಲ ಜನರು ಸೃಷ್ಟಿಸಿದ ಮೂಢನಂಬಿಕೆಗಳೇ? ನಾವು ಬಾಲ್ಯದಿಂದಲೂ ಇಂತಹ ನೂರಾರು ನಂಬಿಕೆಗಳನ್ನು ಕೇಳುತ್ತಾ ಬೆಳೆದಿದ್ದೇವೆ. ಕೆಲವರು ಅವನ್ನು ಅಕ್ಷರಶಃ ನಂಬುತ್ತಾರೆ, ಇನ್ನು ಕೆಲವರು ಅವೆಲ್ಲವೂ ಸುಳ್ಳು ಎನ್ನುತ್ತಾರೆ. ಆದರೆ ನಿಜ ಎಲ್ಲಿದೆ? ಆಶ್ಚರ್ಯಕರ ವಿಷಯ ಏನೆಂದರೆ, ಈ ನಂಬಿಕೆಗಳಲ್ಲಿ ಕೆಲವು ಕೇವಲ ಕಲ್ಪನೆಯಲ್ಲ. ಅವುಗಳ ಹಿಂದೆ ವಿಜ್ಞಾನವೂ ಇದೆ, ಆರೋಗ್ಯದ ಕಾರಣಗಳು ಇವೆ, ಜೀವನಶೈಲಿಯ ಪಾಠಗಳೂ ಇವೆ. ಮತ್ತೆ ಕೆಲವು ನಂಬಿಕೆಗಳು ಕಾಲಕ್ರಮೇಣ ಬದಲಾಗುತ್ತಾ ಮೂಢನಂಬಿಕೆಗಳಾಗಿ ರೂಪುಗೊಂಡಿವೆ. ಈ ವಿಡಿಯೋದಲ್ಲಿ ಅಂತಹ 50 ಪ್ರಸಿದ್ಧ ನಂಬಿಕೆಗಳ ಹಿಂದಿನ ನಿಜವಾದ ರಹಸ್ಯವನ್ನು ತಿಳಿದುಕೊಳ್ಳೋಣ. ಕೊನೆಯವರೆಗೂ ನೋಡಿ, ಯಾಕೆಂದರೆ ನೀವು ವರ್ಷಗಳಿಂದ ನಂಬಿರುವ ಕೆಲವು ವಿಷಯಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇ ಬದಲಾಗಬಹುದು. 1. ರಾತ್ರಿ ಉಗುರು ಕತ್ತರಿಸಬಾರದು ಯಾಕೆ? ಬಹುತೇಕ ಭಾರತೀಯ ಮನೆಗಳಲ್ಲಿ ಇಂದಿಗೂ ರಾತ್ರಿ ಉಗುರು ಕತ್ತರಿಸುವುದನ್ನು ತಪ್ಪಿಸುತ್ತಾರೆ. ಕೆಲವರು ಇದರಿಂದ ದಾರಿದ್ರ್ಯ ಬರುತ್ತದೆ ಎಂದು ಹೇಳುತ್ತಾರೆ, ಇನ್ನು ಕೆಲವರು ಇದು ಅಪಶಕುನ ಎನ್ನುತ್ತಾರೆ. ಆದರೆ ಈ ನಂಬಿಕೆಯ ಮೂಲ ಕಾರಣ ಬೇರೆ. ಹಿಂದೆ ವಿದ್ಯುತ್ ಇರಲಿಲ್ಲ. ರಾತ್ರಿ ಎಣ್ಣೆದೀಪ ಅಥವಾ ಸಣ್ಣ ದೀಪದ ಬೆಳಕಿನಲ್ಲಿ ಮಾತ್ರ ಕೆಲಸ ಮಾಡಬೇಕಾಗುತ್ತಿತ್ತು. ಅಂಥ ಸಮಯದಲ್ಲಿ ಉಗುರು ಕತ್ತರಿಸಿದರೆ ಬೆರಳಿಗೆ ಗಾಯವಾಗುವ ಸಾಧ್ಯತೆ ಹೆಚ್ಚು ಇತ್ತು. ಕತ್ತರಿಸಿದ ಉಗುರುಗಳು ನೆಲದ ಮೇಲೆ ಬಿದ್ದು ಆಹಾರದಲ್ಲಿ ಬೆರೆಯುವ ಅಪಾಯವೂ ಇತ್ತು. ಆದ್ದರಿಂದ ಜನರ ಸುರಕ್ಷತೆಗಾಗಿ ಹಿರಿಯರು ರಾತ್ರಿ ಉಗುರು ಕತ್ತರಿಸಬೇಡ ಎಂದು ನಿಯಮ ಮಾಡಿದರು. ಕಾಲಕ್ರಮೇಣ ಅದಕ್ಕೆ ಧಾರ್ಮಿಕ ಮತ್ತು ಅಪಶಕುನದ ಅರ್ಥಗಳನ್ನು ಸೇರಿಸಲಾಯಿತು. ತೀರ್ಮಾನ: ಇಂದಿನ ವಿದ್ಯುತ್ ಬೆಳಕಿನಲ್ಲಿ ಇದು ಆರೋಗ್ಯದ ದೃಷ್ಟಿಯಿಂದ ದೊಡ್ಡ ಸಮಸ್ಯೆಯಲ್ಲ, ಆದರೆ ಸ್ವಚ್ಛತೆಯನ್ನು ಕಾಪಾಡುವುದು ಮುಖ್ಯ. 2. ರಾತ್ರಿ ಪೊರಕೆ ಹಾಕಬಾರದು ನಿಜವಾದ ಕಾರಣ. ರಾತ್ರಿ ಮನೆ ಒರೆಸಿದರೆ ಲಕ್ಷ್ಮೀ ದೇವಿ ಮನೆ ಬಿಡುತ್ತಾಳೆ ಎಂಬ ಮಾತು ಬಹಳ ಪ್ರಸಿದ್ಧ. ಆದರೆ ಇದರ ಹಿಂದೆ ಇರುವ ಪ್ರಾಯೋಗಿಕ ಕಾರಣ ಬೇರೆ. ಹಳೆಯ ಕಾಲದಲ್ಲಿ ನೆಲದ ಮೇಲೆ ನಾಣ್ಯಗಳು, ಧಾನ್ಯ ಅಥವಾ ಸಣ್ಣ ಆಭರಣಗಳು ಬಿದ್ದಿರಬಹುದು. ರಾತ್ರಿ ಕಡಿಮೆ ಬೆಳಕಿನಲ್ಲಿ ಪೊರಕೆ ಹಾಕಿದರೆ ಅವು ಕಸದೊಂದಿಗೆ ಹೊರಹೋಗುವ ಸಾಧ್ಯತೆ ಇತ್ತು. ಹೀಗಾಗಿ ಜನರ ಆಸ್ತಿ ಕಳೆದು ಹೋಗದಂತೆ ಹಿರಿಯರು ಈ ನಿಯಮವನ್ನು ರೂಪಿಸಿದರು. ಇಂದು ಸಾಕಷ್ಟು ಬೆಳಕು ಇದ್ದರೆ ಈ ಸಮಸ್ಯೆ ಕಡಿಮೆ. ಆದರೂ ರಾತ್ರಿ ಭಾರೀ ಸ್ವಚ್ಛತಾ ಕೆಲಸಕ್ಕಿಂತ ಹಗಲಿನಲ್ಲಿ ಮಾಡುವುದು ಹೆಚ್ಚು ಅನುಕೂಲ. 3. ಬೆಕ್ಕು ದಾರಿ ಅಡ್ಡ ಹೋದರೆ ಅಪಶಕುನವೇ? ಭಾರತದಲ್ಲಿ ಮಾತ್ರವಲ್ಲ, ಅನೇಕ ದೇಶಗಳಲ್ಲಿ ಕಪ್ಪು ಬೆಕ್ಕಿನ ಬಗ್ಗೆ ವಿವಿಧ ನಂಬಿಕೆಗಳಿವೆ. ಹಿಂದೆ ರಾತ್ರಿ ಪ್ರಯಾಣ ಹೆಚ್ಚಾಗಿ ಕಾಲ್ನಡಿಗೆಯಲ್ಲೇ ನಡೆಯುತ್ತಿತ್ತು. ಕತ್ತಲೆಯಲ್ಲಿ ಬೆಕ್ಕು ಹಠಾತ್ ದಾರಿ ದಾಟಿದರೆ ಅದು ಸುತ್ತಮುತ್ತ ಕಾಡುಪ್ರಾಣಿ ಅಥವಾ ಬೇರೆ ಅಪಾಯವಿರಬಹುದು ಎಂಬ ಸೂಚನೆಯಾಗಿರಬಹುದು. ಆದ್ದರಿಂದ ಸ್ವಲ್ಪ ಹೊತ್ತು ನಿಂತು ಪರಿಸ್ಥಿತಿ ಗಮನಿಸುವುದು ಸುರಕ್ಷಿತವಾಗಿತ್ತು. ಆದರೆ ನಂತರ ಇದೇ ಪದ್ಧತಿ ಬೆಕ್ಕು ದಾಟಿದರೆ ಅಪಶಕುನ ಎಂಬ ರೂಪ ಪಡೆದಿತು. ವೈಜ್ಞಾನಿಕವಾಗಿ ಬೆಕ್ಕು ದಾರಿ ದಾಟುವುದಕ್ಕೂ ನಮ್ಮ ಕೆಲಸ ಯಶಸ್ವಿಯಾಗುವುದಕ್ಕೂ ಯಾವುದೇ ಸಾಬೀತಾದ ಸಂಬಂಧ ಇಲ್ಲ. 4. ಕನ್ನಡಿ ಒಡೆದರೆ ದುರಾದೃಷ್ಟ ಬರುತ್ತದೆಯೇ? ಪ್ರಾಚೀನ ಕಾಲದಲ್ಲಿ ಕನ್ನಡಿಗಳು ಅತ್ಯಂತ ದುಬಾರಿ ವಸ್ತುಗಳಾಗಿದ್ದವು. ಅವನ್ನು ಒಡೆಯುವುದು ದೊಡ್ಡ ಆರ್ಥಿಕ ನಷ್ಟವಾಗುತ್ತಿತ್ತು. ಜನರು ಎಚ್ಚರಿಕೆಯಿಂದ ಬಳಸಲಿ ಎಂಬ ಕಾರಣಕ್ಕೆ ಕನ್ನಡಿ ಒಡೆದರೆ ದುರಾದೃಷ್ಟ ಎಂಬ ನಂಬಿಕೆಯನ್ನು ಹರಡಿದರು. ಪಾಶ್ಚಾತ್ಯ ದೇಶಗಳಲ್ಲಿ 7 ವರ್ಷ ದುರಾದೃಷ್ಟ ಎಂಬ ಮಾತು ಇದೇ ಹಿನ್ನೆಲೆಯಿಂದ ಬಂದದ್ದು. ನಿಜವಾಗಿ ಕನ್ನಡಿ ಒಡೆಯುವುದರಿಂದ ದುರಾದೃಷ್ಟ ಬರುತ್ತದೆ ಎಂಬುದಕ್ಕೆ ವೈಜ್ಞಾನಿಕ ಆಧಾರವಿಲ್ಲ, ಆದರೆ ಒಡೆದ ಗಾಜಿನಿಂದ ಗಾಯವಾಗಬಹುದು. 5. ನಿಂಬೆ ಮೆಣಸಿನಕಾಯಿ ಕಟ್ಟುವುದರ ಹಿಂದಿನ ರಹಸ್ಯ. ಅಂಗಡಿಗಳ ಮುಂದೆ ನಿಂಬೆ ಮತ್ತು ಹಸಿಮೆಣಸಿನಕಾಯಿ ಕಟ್ಟಿರುವುದನ್ನು ನೀವು ನೋಡಿರಬಹುದು. ಜನಪ್ರಿಯ ನಂಬಿಕೆಯ ಪ್ರಕಾರ ಇದು ಕೆಟ್ಟ ದೃಷ್ಟಿಯಿಂದ ರಕ್ಷಿಸುತ್ತದೆ. ಆದರೆ ಹಿಂದಿನ ಕಾಲದಲ್ಲಿ ನಿಂಬೆ ಮತ್ತು ಮೆಣಸಿನ ವಾಸನೆ ಕೆಲವು ಕೀಟಗಳನ್ನು ದೂರವಿಡುತ್ತದೆ ಎಂದು ನಂಬಲಾಗುತ್ತಿತ್ತು. ವ್ಯಾಪಾರದ ಸ್ಥಳಗಳನ್ನು ಸ್ವಚ್ಛವಾಗಿಡಲು ಇದೊಂದು ಸಂಕೇತವೂ ಆಗಿತ್ತು. ಇಂದು ಇದು ಮುಖ್ಯವಾಗಿ ಸಂಪ್ರದಾಯ ಮತ್ತು ನಂಬಿಕೆಯ ಸಂಕೇತವಾಗಿದೆ. 6. ದೃಷ್ಟಿ ನಿಜವಾಗಿಯೂ ಇದೆಯೇ? ದೃಷ್ಟಿ ಬಿತ್ತು ಎಂಬ ಮಾತು ನಮ್ಮ ಸಮಾಜದಲ್ಲಿ ಸಾಮಾನ್ಯ. ವೈಜ್ಞಾನಿಕವಾಗಿ ದೃಷ್ಟಿ ಎಂಬ ಶಕ್ತಿಯ ಅಸ್ತಿತ್ವಕ್ಕೆ ಸ್ಪಷ್ಟ ಸಾಕ್ಷ್ಯವಿಲ್ಲ. ಆದರೆ ಮಾನಸಿಕ ಒತ್ತಡ, ಅಸೂಯೆ, ಸಾಮಾಜಿಕ ಒತ್ತಡ, ಭಯ ಇವು ವ್ಯಕ್ತಿಯ ವರ್ತನೆ ಮತ್ತು ಆತ್ಮವಿಶ್ವಾಸವನ್ನು ಪ್ರಭಾವಿಸಬಹುದು. ಹೀಗಾಗಿ ದೃಷ್ಟಿ ಎಂಬ ಪದವನ್ನು ಅನೇಕ ಬಾರಿ ಮನೋವೈಜ್ಞಾನಿಕ ಪರಿಣಾಮಗಳಿಗೆ ಬಳಸಲಾಗುತ್ತದೆ. 7. ಕಾಗೆ ಕೂಗಿದರೆ ಅತಿಥಿ ಬರುತ್ತಾರೆಯೇ? ಹಳ್ಳಿಗಳಲ್ಲಿ ಕಾಗೆಗಳು ಮನುಷ್ಯರ ಚಲನವಲನವನ್ನು ಬೇಗ ಗುರುತಿಸುತ್ತವೆ. ಹೊಸ ವ್ಯಕ್ತಿ ಮನೆ ಕಡೆ ಬರುತ್ತಿದ್ದರೆ ಕಾಗೆಗಳು ಪ್ರತಿಕ್ರಿಯಿಸುವುದು ಸಾಮಾನ್ಯ. ಇದರಿಂದ ಕಾಗೆ ಕೂಗಿದರೆ ಅತಿಥಿ ಬರುತ್ತಾರೆ ಎಂಬ ನಂಬಿಕೆ ಬೆಳೆದಿರಬಹುದು. ಇದು ಪ್ರಕೃತಿಯ ಅವಲೋಕನದಿಂದ ಹುಟ್ಟಿದ ಒಂದು ಜನಪದ ನಂಬಿಕೆ. 8. ಅಮಾವಾಸ್ಯೆಯ ಬಗ್ಗೆ ಜನರು ಯಾಕೆ ಭಯಪಡುತ್ತಾರೆ? ಅಮಾವಾಸ್ಯೆಯ ರಾತ್ರಿ ಚಂದ್ರನ ಬೆಳಕು ಇರುವುದಿಲ್ಲ. ಹಳೆಯ ಕಾಲದಲ್ಲಿ ಬೆಳಕು ಇಲ್ಲದ ಕಾರಣ ಕಾಡು ಪ್ರಾಣಿಗಳ ದಾಳಿ, ದಾರಿ ತಪ್ಪುವುದು, ಕಳ್ಳತನ ಮುಂತಾದ ಅಪಾಯಗಳು ಹೆಚ್ಚಾಗುತ್ತಿತ್ತು.
ಆದ್ದರಿಂದ ಆ ರಾತ್ರಿ ಎಚ್ಚರಿಕೆಯಿಂದ ಇರಬೇಕೆಂದು ಹಿರಿಯರು ಹೇಳುತ್ತಿದ್ದರು. ನಂತರ ಇದಕ್ಕೆ ಅತೀಂದ್ರಿಯ ಭಯಗಳ ಕಥೆಗಳು ಸೇರಿಕೊಂಡವು. 9. ಗ್ರಹಣದ ಸಮಯದಲ್ಲಿ ಊಟ ಮಾಡಬಾರದು ಯಾಕೆ? ಹಿಂದೆ ಆಹಾರವನ್ನು ಮುಚ್ಚಿಟ್ಟುಕೊಳ್ಳುವ ವ್ಯವಸ್ಥೆ ಇರಲಿಲ್ಲ. ಗ್ರಹಣದ ಸಮಯದಲ್ಲಿ ಜನರು ಹೊರಗೆ ಹೋಗದೆ ಮನೆಯಲ್ಲೇ ಇರುತ್ತಿದ್ದರು. ಕೆಲವೊಮ್ಮೆ ಹೆಚ್ಚು ಸಮಯ ಆಹಾರ ಹೊರಗೆ ಇರುತ್ತಿತ್ತು. ಅದು ಹಾಳಾಗುವ ಸಾಧ್ಯತೆ ಹೆಚ್ಚಾಗುತ್ತಿತ್ತು. ಈ ಹಿನ್ನೆಲೆಯಿಂದ ಗ್ರಹಣದ ಸಮಯದಲ್ಲಿ ಊಟ ಮಾಡಬೇಡಿ ಎಂಬ ಪದ್ಧತಿ ಬಂದಿರಬಹುದು. ಇಂದಿನ ವಿಜ್ಞಾನದ ಪ್ರಕಾರ ಸ್ವಚ್ಛವಾಗಿ ಸಂಗ್ರಹಿಸಿದ ಆಹಾರವನ್ನು ಗ್ರಹಣದಿಂದ ಹಾನಿಯಾಗುತ್ತದೆ ಎಂಬುದಕ್ಕೆ ಸ್ಪಷ್ಟ ಸಾಕ್ಷ್ಯವಿಲ್ಲ. 10. ರಾತ್ರಿ ಮರದ ಕೆಳಗೆ ಮಲಗಬಾರದು ಯಾಕೆ? ಇದು ಕೇವಲ ನಂಬಿಕೆಯಲ್ಲ, ಪ್ರಾಯೋಗಿಕ ಸಲಹೆಯೂ ಹೌದು. ರಾತ್ರಿಯಲ್ಲಿ ಮರಗಳು ದ್ಯುತಿಸಂಶ್ಲೇಷಣೆ ಮಾಡುವುದಿಲ್ಲ, ಉಸಿರಾಟ ಪ್ರಕ್ರಿಯೆ ನಡೆಯುತ್ತದೆ. ಜೊತೆಗೆ ಕೀಟಗಳು, ಹಾವುಗಳು, ಬೀಳುವ ಕೊಂಬೆಗಳು, ತೇವಾಂಶ ಇತ್ಯಾದಿ ಅಪಾಯಗಳಿರುತ್ತವೆ. ಆದ್ದರಿಂದ ರಾತ್ರಿ ಮರದ ಕೆಳಗೆ ಮಲಗಬೇಡಿ ಎಂದು ಹೇಳಲಾಗಿದೆ. 1. ದೇವಸ್ಥಾನದ ಗಂಟೆ ಬಾರಿಸುವ ಕಾರಣ. ನೀವು ಯಾವ ದೇವಾಲಯಕ್ಕೆ ಹೋದರೂ ಮೊದಲಿಗೆ ಕಣ್ಣಿಗೆ ಬೀಳುವುದು ಗಂಟೆ. ಒಳಗೆ ಪ್ರವೇಶಿಸುವ ಮುನ್ನ ಬಹುತೇಕ ಎಲ್ಲರೂ ಅದನ್ನು ಬಾರಿಸುತ್ತಾರೆ. ಆದರೆ ಯಾಕೆ? ಪುರಾಣಗಳ ಪ್ರಕಾರ ಗಂಟೆಯ ನಾದವು ಮನಸ್ಸನ್ನು ಏಕಾಗ್ರಗೊಳಿಸಿ ದೇವರ ಸಾನ್ನಿಧ್ಯವನ್ನು ಸ್ಮರಿಸಲು ಸಹಾಯ ಮಾಡುತ್ತದೆ. ಪೂಜೆಯ ಆರಂಭದ ಸಂಕೇತವೂ ಆಗಿದೆ. ವೈಜ್ಞಾನಿಕವಾಗಿ ನೋಡಿದರೆ ಗಂಟೆಯ ಶಬ್ದವು ಕೆಲವು ಕ್ಷಣಗಳ ಕಾಲ ನಮ್ಮ ಗಮನವನ್ನು ಒಂದೇ ಕಡೆ ಕೇಂದ್ರೀಕರಿಸಲು ನೆರವಾಗಬಹುದು. ದೇವಾಲಯಕ್ಕೆ ಬರುವ ಮುನ್ನ ಮನಸ್ಸಿನಲ್ಲಿ ಇರುವ ಚಿಂತೆಗಳಿಂದ ಹೊರಬಂದು ಪೂಜೆಯ ಕಡೆ ಗಮನ ಹರಿಸಲು ಇದು ಸಹಕಾರಿ. ಇದು ಯಾವುದೇ ಮಾಂತ್ರಿಕ ಶಕ್ತಿಯಲ್ಲ, ಧ್ಯಾನ ಮತ್ತು ಮನಸ್ಸಿನ ಏಕಾಗ್ರತೆಗೆ ನೆರವಾಗುವ ಒಂದು ಸಂಪ್ರದಾಯ. ಜೀವನ ಪಾಠ. ದೇವಾಲಯಕ್ಕೆ ಹೋದಾಗ ಕೇವಲ ಗಂಟೆ ಬಾರಿಸುವುದಕ್ಕಿಂತ ಮನಸ್ಸನ್ನು ಶಾಂತಗೊಳಿಸಿ ಪ್ರಾರ್ಥನೆ ಮಾಡುವುದು ಮುಖ್ಯ. 12. ತುಳಸಿ ಗಿಡವನ್ನು ಪೂಜಿಸುವುದರ ಹಿಂದಿನ ರಹಸ್ಯ. ಬಹುತೇಕ ಭಾರತೀಯ ಮನೆಗಳಲ್ಲಿ ತುಳಸಿ ಗಿಡಕ್ಕೆ ವಿಶೇಷ ಸ್ಥಾನವಿದೆ. ಧಾರ್ಮಿಕ ನಂಬಿಕೆಯ ಪ್ರಕಾರ ತುಳಸಿ ಪವಿತ್ರವಾದ ಗಿಡ. ಅನೇಕ ಪೂಜೆಗಳಲ್ಲಿ ಇದರ ಎಲೆಗಳನ್ನು ಬಳಸಲಾಗುತ್ತದೆ. ಆದರೆ ಇದರ ಹಿಂದೆ ಆರೋಗ್ಯದ ಅಂಶವೂ ಇದೆ. ತುಳಸಿಯು ಔಷಧೀಯ ಗುಣಗಳಿಗಾಗಿ ಪ್ರಸಿದ್ಧವಾಗಿದೆ. ಶೀತ, ಕೆಮ್ಮು ಮತ್ತು ಕೆಲವು ಸಾಮಾನ್ಯ ಸಮಸ್ಯೆಗಳಿಗೆ ಜನಪದ ವೈದ್ಯಕೀಯದಲ್ಲಿ ಇದನ್ನು ಬಳಸಲಾಗಿದೆ. ಹಿರಿಯರು ಪ್ರತಿದಿನ ತುಳಸಿಯ ಸುತ್ತ ಸ್ವಚ್ಛತೆ ಕಾಪಾಡುತ್ತಿದ್ದರು. ಇದರಿಂದ ಮನೆಯ ಪರಿಸರವು ಶುಚಿಯಾಗಿರುತ್ತಿತ್ತು. ತೀರ್ಮಾನ: ತುಳಸಿಯನ್ನು ಪೂಜಿಸುವುದು ಧಾರ್ಮಿಕ ನಂಬಿಕೆಯ ಜೊತೆಗೆ ಪ್ರಕೃತಿಯ ಬಗ್ಗೆ ಗೌರವ ತೋರಿಸುವ ಒಂದು ಸಂಪ್ರದಾಯವೂ ಹೌದು. 13. ತೆಂಗಿನಕಾಯಿ ಒಡೆಯುವ ಸಂಪ್ರದಾಯ ಹೇಗೆ ಶುರುವಾಯಿತು? ದೇವಾಲಯಗಳಲ್ಲಿ ತೆಂಗಿನಕಾಯಿ ಒಡೆಯುವುದು ಸಾಮಾನ್ಯ. ಒಂದು ಸಂಕೇತಾತ್ಮಕ ಅರ್ಥದ ಪ್ರಕಾರ ತೆಂಗಿನಕಾಯಿಯ ಗಟ್ಟಿಯಾದ ಹೊರಚಿಪ್ಪು ನಮ್ಮ ಅಹಂಕಾರವನ್ನು ಸೂಚಿಸುತ್ತದೆ. ಅದನ್ನು ಒಡೆದು ಒಳಗಿನ ಬಿಳಿ ಭಾಗವನ್ನು ದೇವರಿಗೆ ಅರ್ಪಿಸುವುದು ಮನಸ್ಸಿನ ಶುದ್ಧತೆಯನ್ನು ಸೂಚಿಸುತ್ತದೆ. ಇನ್ನೊಂದು ದೃಷ್ಟಿಯಿಂದ ಹಿಂದೆ ಯಜ್ಞಗಳಲ್ಲಿ ಪ್ರಾಣಿಬಲಿಯ ಬದಲಾಗಿ ತೆಂಗಿನಕಾಯಿಯನ್ನು ಅರ್ಪಿಸುವ ಪದ್ಧತಿ ಬೆಳೆದಿತು ಎಂಬ ಅಭಿಪ್ರಾಯವೂ ಇದೆ. ಜೀವನ ಪಾಠ. ದೇವರಿಗೆ ಮುಖ್ಯವಾದುದು ತೆಂಗಿನಕಾಯಿಯಲ್ಲ, ನಮ್ಮ ಪ್ರಾಮಾಣಿಕ ಭಕ್ತಿ ಮತ್ತು ಒಳ್ಳೆಯ ನಡೆ. 14. ಮನೆಗೆ ಕಾಲಿಟ್ಟಾಗ ಬಲಗಾಲೆ ಮೊದಲು ಯಾಕೆ? ಮನೆ, ದೇವಾಲಯ ಅಥವಾ ಶುಭ ಸಮಾರಂಭಗಳಲ್ಲಿ ಬಲಗಾಲಿಟ್ಟು ಪ್ರವೇಶಿಸುವ ಸಂಪ್ರದಾಯ ಹಲವೆಡೆ ಇದೆ. ಸಂಪ್ರದಾಯದ ಪ್ರಕಾರ ಬಲಭಾಗವನ್ನು ಶುಭದ ಸಂಕೇತವಾಗಿ ಪರಿಗಣಿಸಲಾಗಿದೆ. ಆದರೆ ವೈಜ್ಞಾನಿಕವಾಗಿ ಬಲಗಾಲು ಅಥವಾ ಎಡಗಾಲು ಇಡುವುದರಿಂದ ಯಶಸ್ಸು ಅಥವಾ ವಿಫಲತೆ ನಿರ್ಧಾರವಾಗುತ್ತದೆ ಎಂಬ ಸಾಕ್ಷ್ಯವಿಲ್ಲ. ಇದು ಒಂದು ಸಾಂಸ್ಕೃತಿಕ ಆಚರಣೆ. ತೀರ್ಮಾನ: ಗೌರವದಿಂದ ಮತ್ತು ಸಂತೋಷದಿಂದ ಮನೆಗೆ ಪ್ರವೇಶಿಸುವುದೇ ನಿಜವಾದ ಶುಭ. 15. ದೇವಾಲಯಕ್ಕೆ ಚಪ್ಪಲಿ ಹಾಕಿಕೊಂಡು ಹೋಗಬಾರದು ಯಾಕೆ? ಈ ನಿಯಮದ ಹಿಂದೆ ಧಾರ್ಮಿಕ ಹಾಗೂ ಪ್ರಾಯೋಗಿಕ ಎರಡು ಕಾರಣಗಳಿವೆ. ಹಿಂದೆ ಜನರು ಹೊರಗೆ ಮಣ್ಣು, ಧೂಳು, ಕಸ ಮತ್ತು ಕೆಲವೊಮ್ಮೆ ಅಶುಚಿ ಸ್ಥಳಗಳಲ್ಲಿ ನಡೆದು ಬರುತ್ತಿದ್ದರು. ಅದೇ ಚಪ್ಪಲಿಯೊಂದಿಗೆ ದೇವಾಲಯಕ್ಕೆ ಹೋದರೆ ಸ್ಥಳ ಅಶುಚಿಯಾಗುತ್ತಿತ್ತು. ಆದ್ದರಿಂದ ದೇವಾಲಯದ ಪಾವಿತ್ರ್ಯ ಮತ್ತು ಸ್ವಚ್ಛತೆಯನ್ನು ಕಾಪಾಡಲು ಹೊರಗೆ ಚಪ್ಪಲಿ ಬಿಡುವ ಪದ್ಧತಿ ಆರಂಭವಾಯಿತು. ಇಂದಿಗೂ ಇದು ಸ್ವಚ್ಛತೆ ಮತ್ತು ಗೌರವದ ಸಂಕೇತವಾಗಿದೆ. ಜೀವನ ಪಾಠ. ಪವಿತ್ರ ಸ್ಥಳಗಳಿಗೆ ಹೋಗುವಾಗ ನಮ್ಮ ಮನಸ್ಸು ಮತ್ತು ವರ್ತನೆಯು ಶುದ್ಧವಾಗಿರಬೇಕು. 16. ಕಪ್ಪು ಬೆಕ್ಕಿನ ಕಥೆ ನಿಜವೇ ಅಥವಾ ಕೇವಲ ನಂಬಿಕೆಯೇ? ಕಪ್ಪು ಬೆಕ್ಕನ್ನು ನೋಡಿದ ಕೂಡಲೇ ಕೆಲವರು ಹೆಜ್ಜೆ ನಿಲ್ಲಿಸುತ್ತಾರೆ, ಇನ್ನು ಕೆಲವರು ಬೇರೆ ದಾರಿಯನ್ನು ಹಿಡಿಯುತ್ತಾರೆ. ಆದರೆ ಒಂದು ಬೆಕ್ಕಿನ ಬಣ್ಣ ನಮ್ಮ ಅದೃಷ್ಟವನ್ನು ಬದಲಾಯಿಸಬಹುದೇ? ಈ ನಂಬಿಕೆಯ ಇತಿಹಾಸ ಬಹಳ ಹಳೆಯದು. ಮಧ್ಯಯುಗದ ಯುರೋಪಿನಲ್ಲಿ ಕಪ್ಪು ಬೆಕ್ಕನ್ನು ಮಾಟಗಾತಿಯರೊಂದಿಗೆ ಸಂಬಂಧಿಸಲಾಗಿದೆ. ನಂತರ ಈ ಕಥೆಗಳು ಜನರ ಮನಸ್ಸಿನಲ್ಲಿ ಭಯವನ್ನು ಹುಟ್ಟಿಸಿದವು. ಭಾರತದಲ್ಲಿಯೂ ಕಪ್ಪು ಬೆಕ್ಕು ದಾರಿ ದಾಟಿದರೆ ಕೆಲಸ ಆಗುವುದಿಲ್ಲ ಎಂಬ ನಂಬಿಕೆ ಹರಡಿತು. ಆದರೆ ಗಮನಿಸಿ, ಪ್ರತಿದಿನ ಲಕ್ಷಾಂತರ ಕಪ್ಪು ಬೆಕ್ಕುಗಳು ರಸ್ತೆ ದಾಟುತ್ತವೆ. ಅದೇ ಸಮಯದಲ್ಲಿ ಲಕ್ಷಾಂತರ ಜನರು ತಮ್ಮ ಕೆಲಸಗಳನ್ನು ಯಶಸ್ವಿಯಾಗಿ ಮುಗಿಸುತ್ತಾರೆ. ಬೆಕ್ಕಿನ ಬಣ್ಣ ಮತ್ತು ನಮ್ಮ ಯಶಸ್ಸಿನ ನಡುವೆ ಯಾವುದೇ ವೈಜ್ಞಾನಿಕ ಸಂಬಂಧ ಕಂಡುಬಂದಿಲ್ಲ.
ಹಾಗಾದರೆ ಈ ನಂಬಿಕೆ ಏಕೆ ಉಳಿಯಿತು? ಮನೋವಿಜ್ಞಾನದಲ್ಲಿ ಇದನ್ನು ಕನ್ಫರ್ಮೇಷನ್ ಬಯಾಸ್ ಎಂದು ಕರೆಯುತ್ತಾರೆ. ಬೆಕ್ಕು ದಾಟಿದ ನಂತರ ಕೆಲಸ ಹಾಳಾದರೆ ನಾವು ಅದನ್ನು ನೆನಪಿಟ್ಟುಕೊಳ್ಳುತ್ತೇವೆ, ಆದರೆ ಕೆಲಸ ಯಶಸ್ವಿಯಾದ ಸಾವಿರಾರು ಸಂದರ್ಭಗಳನ್ನು ಮರೆತುಬಿಡುತ್ತೇವೆ. ಜೀವನ ಪಾಠ: ಭಯದಿಂದ ನಿರ್ಧಾರ ಮಾಡಬೇಡಿ, ವಾಸ್ತವವನ್ನು ಆಧರಿಸಿ ಯೋಚಿಸಿ. 17. ಸಂಖ್ಯೆ 13ರ ರಹಸ್ಯ. ವಿಶ್ವದ ಅನೇಕ ದೇಶಗಳಲ್ಲಿ 13 ಸಂಖ್ಯೆಯ ಬಗ್ಗೆ ವಿಚಿತ್ರ ಭಯವಿದೆ. ಕೆಲವು ಕಟ್ಟಡಗಳಲ್ಲಿ 13ನೇ ಮಹಡಿಯ ಸಂಖ್ಯೆಯನ್ನೇ ಬಳಸುವುದಿಲ್ಲ. ಈ ಭಯವನ್ನು ಟ್ರಿಸ್ಕೆಡೆಕಫೋಬಿಯಾ ಎಂದು ಕರೆಯಲಾಗುತ್ತದೆ. ಕೆಲವು ಧಾರ್ಮಿಕ ಮತ್ತು ಐತಿಹಾಸಿಕ ಘಟನೆಗಳಿಂದ ಈ ನಂಬಿಕೆ ಬೆಳೆದಿದೆ. ಆದರೆ ಎಲ್ಲ ಸಂಸ್ಕೃತಿಗಳಲ್ಲೂ 13 ಅನ್ನು ಅಶುಭ ಎಂದು ಪರಿಗಣಿಸುವುದಿಲ್ಲ. ಕೆಲವು ದೇಶಗಳಲ್ಲಿ ಇದೇ ಸಂಖ್ಯೆಯನ್ನು ಶುಭವೆಂದು ನಂಬುತ್ತಾರೆ. ಹೀಗಿದ್ದರೆ ಯಾವುದು ಸತ್ಯ? ಸಂಖ್ಯೆ ಕೇವಲ ಒಂದು ಸಂಕೇತ. ಅದಕ್ಕೆ ಒಳ್ಳೆಯದು ಅಥವಾ ಕೆಟ್ಟದು ಎಂಬ ಗುಣವನ್ನು ಮನುಷ್ಯನೇ ನೀಡಿದ್ದಾನೆ. ಒಬ್ಬ ವ್ಯಕ್ತಿ 13 ರಂದು ಯಶಸ್ಸು ಸಾಧಿಸಬಹುದು, ಮತ್ತೊಬ್ಬ ವ್ಯಕ್ತಿ 7 ರಂದು ವಿಫಲವಾಗಬಹುದು. ಯಶಸ್ಸನ್ನು ನಿರ್ಧರಿಸುವುದು ಸಂಖ್ಯೆ ಅಲ್ಲ, ನಮ್ಮ ಸಿದ್ಧತೆ. ತೀರ್ಮಾನ: ಸಂಖ್ಯೆಗಳಿಗಿಂತ ನಿಮ್ಮ ಪ್ರಯತ್ನದ ಮೇಲೆ ನಂಬಿಕೆ ಇಡಿ. 18. ಬಾಗಿಲಿಗೆ ನಿಂಬೆ ಮೆಣಸು ಕಟ್ಟುವ ಪದ್ಧತಿ. ಅಂಗಡಿಗಳು, ವಾಹನಗಳು, ಮನೆಗಳ ಮುಂದೆ ನಿಂಬೆ ಮತ್ತು ಹಸಿಮೆಣಸಿನಕಾಯಿ ಕಟ್ಟಿರುವುದನ್ನು ನಾವು ಆಗಾಗ್ಗೆ ನೋಡುತ್ತೇವೆ. ಜನಪ್ರಿಯ ನಂಬಿಕೆಯ ಪ್ರಕಾರ ಇದು ಕೆಟ್ಟ ದೃಷ್ಟಿಯನ್ನು ತಡೆಯುತ್ತದೆ. ಆದರೆ ಇತಿಹಾಸಕಾರರ ಅಭಿಪ್ರಾಯದಂತೆ ಹಿಂದೆ ವ್ಯಾಪಾರಿಗಳು ಸ್ವಚ್ಛತೆ ಮತ್ತು ಆರೋಗ್ಯಕ್ಕೆ ಮಹತ್ವ ನೀಡುತ್ತಿದ್ದರು. ನಿಂಬೆ ಮತ್ತು ಮೆಣಸಿನಕಾಯಿ ಸುಲಭವಾಗಿ ಹಾಳಾಗುವ ವಸ್ತುಗಳು. ಅವುಗಳನ್ನು ನಿಯಮಿತವಾಗಿ ಬದಲಾಯಿಸುವ ಪದ್ಧತಿಯಿಂದ ಜನರು ಅಂಗಡಿಯ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುತ್ತಿದ್ದರು. ಕೆಲವರು ಕೀಟಗಳನ್ನು ದೂರವಿಡುವಲ್ಲಿ ಇದರ ವಾಸನೆ ಸ್ವಲ್ಪ ಸಹಾಯ ಮಾಡಿರಬಹುದು ಎಂದು ನಂಬುತ್ತಾರೆ. ಆದರೆ ಇದು ಅದೃಷ್ಟವನ್ನು ಬದಲಾಯಿಸುತ್ತದೆ ಎಂಬುದಕ್ಕೆ ವೈಜ್ಞಾನಿಕ ಸಾಕ್ಷ್ಯವಿಲ್ಲ. ಜೀವನ ಪಾಠ: ಸ್ವಚ್ಛತೆ, ಉತ್ತಮ ಸೇವೆ ಮತ್ತು ಪ್ರಾಮಾಣಿಕತೆ ಇವೇ ವ್ಯಾಪಾರಕ್ಕೆ ನಿಜವಾದ ರಕ್ಷಣೆ. 19. ರಾತ್ರಿ ಬಟ್ಟೆ ತೊಳೆಯಬಾರದು ಯಾಕೆ? ಈ ಮಾತನ್ನು ಅನೇಕ ಹಿರಿಯರು ಹೇಳುವುದನ್ನು ಕೇಳಿರುತ್ತೀರಿ. ಹಳೆಯ ಕಾಲದಲ್ಲಿ ಮನೆಗಳಲ್ಲಿ ಸಾಕಷ್ಟು ಬೆಳಕು ಇರಲಿಲ್ಲ. ರಾತ್ರಿ ಬಟ್ಟೆ ತೊಳೆಯಲು ಹೋದರೆ ಬಾವಿ, ಕೆರೆ ಅಥವಾ ನದಿಯ ಬಳಿ ಹೋಗಬೇಕಾಗುತ್ತಿತ್ತು. ಕತ್ತಲಿನಲ್ಲಿ ಜಾರಿ ಬೀಳುವುದು, ಹಾವು ಚೇಳುಗಳ ಅಪಾಯ ಅಥವಾ ಕಳ್ಳತನದ ಭಯ ಇತ್ತು. ಇನ್ನೊಂದು ಕಾರಣ, ತೊಳೆದ ಬಟ್ಟೆಗಳು ರಾತ್ರಿ ಸರಿಯಾಗಿ ಒಣಗುವುದಿಲ್ಲ. ತೇವಾಂಶದಿಂದ ದುರ್ವಾಸನೆ ಅಥವಾ ಶಿಲೀಂಧ್ರ ಬೆಳೆಯುವ ಸಾಧ್ಯತೆ ಹೆಚ್ಚಾಗುತ್ತದೆ. ಇಂದು ವಾಷಿಂಗ್ ಮೆಷಿನ್, ವಿದ್ಯುತ್ ಬೆಳಕು ಮತ್ತು ಸುರಕ್ಷಿತ ಪರಿಸರ ಇರುವುದರಿಂದ ಈ ನಿಯಮ ಎಲ್ಲ ಸಂದರ್ಭಗಳಿಗೂ ಅನ್ವಯಿಸುವುದಿಲ್ಲ. ತೀರ್ಮಾನ: ಇದು ಮುಖ್ಯವಾಗಿ ಹಳೆಯ ಕಾಲದ ಸುರಕ್ಷತೆ ಮತ್ತು ಆರೋಗ್ಯದ ದೃಷ್ಟಿಯಿಂದ ರೂಪುಗೊಂಡ ಸಂಪ್ರದಾಯ. 20. ಎಡ ಕಣ್ಣು ಕುಣಿದರೆ ಏನಾಗುತ್ತದೆ? ಎಡ ಕಣ್ಣು ಕುಣಿದರೆ ಕೆಟ್ಟ ಸುದ್ದಿ ಬರುತ್ತದೆ, ಬಲ ಕಣ್ಣು ಕುಣಿದರೆ ಒಳ್ಳೆಯದು. ಇಂತಹ ಮಾತುಗಳನ್ನು ಹಲವರು ಕೇಳಿದ್ದಾರೆ. ಆದರೆ ವೈದ್ಯಕೀಯ ದೃಷ್ಟಿಯಿಂದ ಕಣ್ಣು ಕುಣಿಯುವುದನ್ನು ಸಾಮಾನ್ಯವಾಗಿ ಸ್ನಾಯುಗಳ ಸಣ್ಣ ಸೆಳೆತ, ಮಸಲ್ ಟ್ವಿಚ್ ಎಂದು ಪರಿಗಣಿಸಲಾಗುತ್ತದೆ. ಇದಕ್ಕೆ ಕಾರಣಗಳಾಗಬಹುದು: ನಿದ್ರೆಯ ಕೊರತೆ, ಒತ್ತಡ, ಹೆಚ್ಚು ಕಾಫಿ ಅಥವಾ ಚಹಾ, ಕಣ್ಣಿನ ಆಯಾಸ, ಕೆಲವೊಮ್ಮೆ ವಿಟಮಿನ್ ಕೊರತೆ. ಹೆಚ್ಚಿನ ಸಂದರ್ಭಗಳಲ್ಲಿ ಇದು ತಾತ್ಕಾಲಿಕವಾಗಿರುತ್ತದೆ ಮತ್ತು ಅಪಾಯಕಾರಿಯಲ್ಲ. ಆದರೆ ದೀರ್ಘಕಾಲ ಮುಂದುವರಿದರೆ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ. ಜೀವನ ಪಾಠ: ಪ್ರತಿಯೊಂದು ದೈಹಿಕ ಬದಲಾವಣೆಯನ್ನು ಶುಭ-ಅಶುಭದ ಸಂಕೇತ ಎಂದು ನೋಡುವ ಬದಲು ಅದರ ಆರೋಗ್ಯದ ಕಾರಣವನ್ನು ಅರ್ಥಮಾಡಿಕೊಳ್ಳಿ. 21. ಬಲ ಕಣ್ಣು ಕುಣಿದರೆ ಏನಾಗುತ್ತದೆ? ಕೆಲವರು ಬಲ ಕಣ್ಣು ಕುಣಿದರೆ ಶುಭ ಸುದ್ದಿ ಬರುತ್ತದೆ ಎಂದು ನಂಬುತ್ತಾರೆ. ಮತ್ತೆ ಕೆಲವು ಪ್ರದೇಶಗಳಲ್ಲಿ ಮಹಿಳೆಯರು ಮತ್ತು ಪುರುಷರಿಗೆ ಬೇರೆ ಬೇರೆ ಅರ್ಥಗಳನ್ನು ಹೇಳಲಾಗುತ್ತದೆ. ಆದರೆ ವೈದ್ಯಕೀಯ ವಿಜ್ಞಾನದ ಪ್ರಕಾರ ಕಣ್ಣು ಕುಣಿಯುವುದು ಸಾಮಾನ್ಯವಾಗಿ ಕಣ್ಣಿನ ಸ್ನಾಯುಗಳ ತಾತ್ಕಾಲಿಕ ಸೆಳೆತ. ಇದು ಒತ್ತಡ, ನಿದ್ರೆಯ ಕೊರತೆ, ಹೆಚ್ಚು ಸ್ಕ್ರೀನ್ ನೋಡುವುದು ಅಥವಾ ಕಾಫಿನ್ ಸೇವನೆಯಿಂದ ಆಗಬಹುದು. ಹೀಗಾಗಿ ಕಣ್ಣು ಕುಣಿಯುವುದನ್ನು ಭವಿಷ್ಯದ ಸೂಚನೆ ಎಂದು ಪರಿಗಣಿಸುವುದಕ್ಕಿಂತ ನಿಮ್ಮ ದೇಹ ವಿಶ್ರಾಂತಿ ಕೇಳುತ್ತಿದೆ ಎಂಬ ಸಂಕೇತವಾಗಿ ನೋಡುವುದು ಹೆಚ್ಚು ಉಪಯುಕ್ತ. 22. ಕೈ ತುರಿಸಿದರೆ ಹಣ ಬರುತ್ತದೆಯೇ? ಬಲ ಕೈ ತುರಿಸಿದರೆ ಹಣ ಬರುತ್ತದೆ ಎಂಬ ನಂಬಿಕೆ ಅನೇಕ ಕಡೆಗಳಲ್ಲಿ ಇದೆ. ಇದಕ್ಕೆ ವೈಜ್ಞಾನಿಕ ಸಾಕ್ಷ್ಯವಿಲ್ಲ. ಕೈ ತುರಿಕೆಗೆ ಒಣಚರ್ಮ, ಅಲರ್ಜಿ, ಕೀಟ ಕಚ್ಚುವುದು ಅಥವಾ ಇತರ ಚರ್ಮದ ಕಾರಣಗಳಿರಬಹುದು. ಬಹುಶಃ ಹಿಂದಿನ ಕಾಲದಲ್ಲಿ ವ್ಯಾಪಾರಿಗಳು ನಾಣ್ಯಗಳನ್ನು ಕೈಯಲ್ಲಿ ಹೆಚ್ಚು ಹಿಡಿಯುತ್ತಿದ್ದರಿಂದ ಇಂತಹ ನಂಬಿಕೆ ರೂಪುಗೊಂಡಿರಬಹುದು. ನಿಜವಾದ ಸತ್ಯ: ಹಣ ಬರುತ್ತದೆ ಎಂಬುದನ್ನು ನಿರ್ಧರಿಸುವುದು ನಿಮ್ಮ ಕೆಲಸ, ಯೋಜನೆ ಮತ್ತು ಶ್ರಮ. 23. ಕಾಲು ತುರಿಸಿದರೆ ಪ್ರಯಾಣ ಆಗುತ್ತದೆಯೇ? ಈ ನಂಬಿಕೆಯು ಬಹಳ ಹಳೆಯದು. ಹಿಂದೆ ಜನರು ಹೆಚ್ಚಾಗಿ ಕಾಲ್ನಡಿಗೆಯಲ್ಲೇ ದೂರದ ಪ್ರಯಾಣ ಮಾಡುತ್ತಿದ್ದರು. ಕಾಲುಗಳಲ್ಲಿ ಆಯಾಸ, ಒಣಚರ್ಮ ಅಥವಾ ತುರಿಕೆ ಸಾಮಾನ್ಯವಾಗಿತ್ತು. ಇದರಿಂದ ಕಾಲು ತುರಿಸಿದರೆ ಪ್ರಯಾಣ ಎಂಬ ಕಲ್ಪನೆ ಬಂದಿರಬಹುದು. ವೈಜ್ಞಾನಿಕವಾಗಿ ಇದಕ್ಕೆ ಯಾವುದೇ ದೃಢವಾದ ಸಂಬಂಧವಿಲ್ಲ. 24. ಮನೆಗೆ ಗೂಬೆ ಬಂದರೆ ಶುಭವೇ?
ಗೂಬೆಯನ್ನು ಕೆಲವು ಸಂಸ್ಕೃತಿಗಳಲ್ಲಿ ಜ್ಞಾನದ ಸಂಕೇತವೆಂದು, ಕೆಲವು ಕಡೆ ಅಶುಭದ ಸಂಕೇತವೆಂದು ನಂಬುತ್ತಾರೆ. ಗೂಬೆ ರಾತ್ರಿ ಬೇಟೆಯಾಡುವ ಪಕ್ಷಿ. ಮನೆಯ ಸುತ್ತ ಇಲಿಗಳು ಅಥವಾ ಸಣ್ಣ ಪ್ರಾಣಿಗಳು ಇದ್ದರೆ ಅದು ಅಲ್ಲಿಗೆ ಬರಬಹುದು. ಆದ್ದರಿಂದ ಗೂಬೆ ಮನೆಗೆ ಬರುವುದು ಅತೀಂದ್ರಿಯ ಘಟನೆ ಅಲ್ಲ, ಅದು ಆಹಾರವನ್ನು ಹುಡುಕುತ್ತಿರುವ ಸಾಧ್ಯತೆಯೇ ಹೆಚ್ಚು. 25. ಮನೆಗೆ ಹಾವು ಬಂದರೆ ದೇವರ ಸಂಕೇತವೇ? ಹಾವುಗಳಿಗೆ ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷ ಸ್ಥಾನವಿದೆ. ಆದ್ದರಿಂದ ಕೆಲವರು ಮನೆಗೆ ಹಾವು ಬಂದರೆ ದೇವರ ಸಂಕೇತ ಎಂದು ನಂಬುತ್ತಾರೆ. ಆದರೆ ಹೆಚ್ಚಿನ ಸಂದರ್ಭಗಳಲ್ಲಿ ಹಾವುಗಳು ನೀರು, ಆಹಾರ ಅಥವಾ ಸುರಕ್ಷಿತ ಅಡಗುದಾಣಕ್ಕಾಗಿ ಮನೆಗಳ ಬಳಿ ಬರುತ್ತವೆ. ಹಾವು ಕಂಡರೆ ಅದನ್ನು ಕೊಲ್ಲಲು ಅಥವಾ ಹಿಡಿಯಲು ಪ್ರಯತ್ನಿಸದೆ, ಸುರಕ್ಷಿತ ಅಂತರ ಕಾಯ್ದುಕೊಂಡು ಅರಣ್ಯ ಇಲಾಖೆ ಅಥವಾ ತರಬೇತಿ ಪಡೆದ ರಕ್ಷಕರನ್ನು ಸಂಪರ್ಕಿಸುವುದು ಉತ್ತಮ. 26. ಹಾಲು ಕುದಿದು ಹೊರಗೆ ಬಂದರೆ ಶುಭವೇ? ಹೊಸ ಮನೆ ಅಥವಾ ಶುಭ ಕಾರ್ಯಗಳಲ್ಲಿ ಹಾಲು ಉಕ್ಕುವುದು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇದು ಒಂದು ಸಂಕೇತಾತ್ಮಕ ಸಂಪ್ರದಾಯ. ಹಾಲು ತುಂಬಿ ಹರಿಯುವಂತೆ ಜೀವನದಲ್ಲೂ ಸಮೃದ್ಧಿ ತುಂಬಿರಲಿ ಎಂಬ ಆಶಯವನ್ನು ಇದು ವ್ಯಕ್ತಪಡಿಸುತ್ತದೆ. ಆದರೆ ದೈನಂದಿನ ಜೀವನದಲ್ಲಿ ಹಾಲು ಉಕ್ಕುವುದು ಕೇವಲ ಗಮನದ ಕೊರತೆಯಿಂದ ಆಗುವ ಘಟನೆ. 27. ಉಪ್ಪು ಚೆಲ್ಲಿದರೆ ದುರಾದೃಷ್ಟವೇ? ಹಿಂದೆ ಉಪ್ಪು ಬಹಳ ಅಮೂಲ್ಯ ವಸ್ತುವಾಗಿತ್ತು. ಅದನ್ನು ವ್ಯರ್ಥ ಮಾಡುವುದು ಆರ್ಥಿಕ ನಷ್ಟವೆಂದು ಪರಿಗಣಿಸಲಾಗುತ್ತಿತ್ತು. ಜನರು ಎಚ್ಚರಿಕೆಯಿಂದ ಬಳಸಲೆಂದು ಉಪ್ಪು ಚೆಲ್ಲಿದರೆ ದುರಾದೃಷ್ಟ ಎಂಬ ನಂಬಿಕೆ ಬೆಳೆದಿರಬಹುದು. ಇಂದು ಉಪ್ಪು ಚೆಲ್ಲಿದರೆ ದುರಾದೃಷ್ಟ ಬರುವುದಿಲ್ಲ. ಆದರೆ ಆಹಾರವನ್ನು ವ್ಯರ್ಥ ಮಾಡದಿರುವುದು ಒಳ್ಳೆಯ ಅಭ್ಯಾಸ. 28. ರಾತ್ರಿ ಶಿಳ್ಳೆ ಹೊಡೆಯಬಾರದು ಯಾಕೆ? ಹಳೆಯ ಕಾಲದಲ್ಲಿ ರಾತ್ರಿ ಶಿಳ್ಳೆ ಒಂದು ಸಂಕೇತವಾಗಿ ಬಳಸಲಾಗುತ್ತಿತ್ತು. ಕಾವಲುಗಾರರು, ಬೇಟೆಗಾರರು ಅಥವಾ ತುರ್ತು ಪರಿಸ್ಥಿತಿಗಳಲ್ಲಿ. ಅನಗತ್ಯವಾಗಿ ಶಿಳ್ಳೆ ಹೊಡೆದರೆ ಗೊಂದಲ ಉಂಟಾಗಬಹುದು. ಜೊತೆಗೆ ಕಾಡುಪ್ರಾಣಿಗಳ ಗಮನವೂ ಸೆಳೆಯಬಹುದು. ಈ ಕಾರಣಗಳಿಂದ ರಾತ್ರಿ ಶಿಳ್ಳೆ ಹೊಡೆಯಬೇಡ ಎಂಬ ನಿಯಮ ರೂಪುಗೊಂಡಿರಬಹುದು. 29. ರಾತ್ರಿ ಕೂದಲು ಬಾಚಬಾರದು ಯಾಕೆ? ವಿದ್ಯುತ್ ಇಲ್ಲದ ಕಾಲದಲ್ಲಿ ರಾತ್ರಿ ಕೂದಲು ಬಾಚಿದರೆ ಉದುರಿದ ಕೂದಲು ನೆಲದಲ್ಲಿ ಉಳಿಯುತ್ತಿತ್ತು. ಇದರಿಂದ ಮನೆ ಅಶುಚಿಯಾಗುತ್ತಿತ್ತು ಮತ್ತು ಕೀಟಗಳು ಹೆಚ್ಚಾಗುವ ಸಾಧ್ಯತೆಯೂ ಇತ್ತು. ಹೀಗಾಗಿ ಹಗಲಿನಲ್ಲೇ ಈ ಕೆಲಸ ಮಾಡುವ ಅಭ್ಯಾಸ ಬೆಳೆದಿತು. ಇಂದು ಬೆಳಕು ಮತ್ತು ಸ್ವಚ್ಛತೆ ಇದ್ದರೆ ಇದು ಕಡ್ಡಾಯ ನಿಯಮವಲ್ಲ. 30. ಸೂರ್ಯಾಸ್ತದ ನಂತರ ಹಣ ಕೊಡಬಾರದು ಯಾಕೆ? ಈ ನಂಬಿಕೆ ಅನೇಕ ವ್ಯಾಪಾರಿ ಕುಟುಂಬಗಳಲ್ಲಿ ಇಂದಿಗೂ ಇದೆ. ಹಳೆಯ ಕಾಲದಲ್ಲಿ ಕತ್ತಲಿನಲ್ಲಿ ಹಣ ಎಣಿಸುವಾಗ ತಪ್ಪಾಗುವ ಸಾಧ್ಯತೆ ಇತ್ತು. ಕಳ್ಳತನದ ಅಪಾಯವೂ ಹೆಚ್ಚಾಗುತ್ತಿತ್ತು. ಆದ್ದರಿಂದ ಸೂರ್ಯಾಸ್ತದ ನಂತರ ದೊಡ್ಡ ಹಣಕಾಸಿನ ವ್ಯವಹಾರಗಳನ್ನು ತಪ್ಪಿಸುವ ಪದ್ಧತಿ ಬೆಳೆದಿತು. ಇಂದಿನ ಬ್ಯಾಂಕಿಂಗ್ ಮತ್ತು ಡಿಜಿಟಲ್ ವ್ಯವಹಾರಗಳ ಕಾಲದಲ್ಲಿ ಸರಿಯಾದ ಲೆಕ್ಕಾಚಾರ ಮತ್ತು ಸುರಕ್ಷತೆಯೇ ಮುಖ್ಯ. 31. ಬಾಗಿಲಿನ ಮೇಲೆ ಕುಂಬಳಕಾಯಿ ಯಾಕೆ ಕಟ್ಟುತ್ತಾರೆ? ಹಳ್ಳಿಗಳಲ್ಲಿಯೂ ನಗರಗಳಲ್ಲಿಯೂ ಹೊಸ ಮನೆ ಕಟ್ಟಿದ ನಂತರ ಅಥವಾ ಹೊಸ ಅಂಗಡಿ ಆರಂಭಿಸಿದಾಗ ಬಾಗಿಲಿನ ಮೇಲೆ ಕಪ್ಪು ಬಣ್ಣ ಹಚ್ಚಿದ ಬಿಳಿ ಕುಂಬಳಕಾಯಿಯನ್ನು ನೇತು ಹಾಕಿರುವುದನ್ನು ನೋಡಿರಬಹುದು. ಅನೇಕರು ಇದನ್ನು ಕೆಟ್ಟ ದೃಷ್ಟಿಯನ್ನು ದೂರ ಮಾಡುವ ಪದ್ಧತಿ ಎಂದು ನಂಬುತ್ತಾರೆ. ಆದರೆ ಇದರ ಹಿಂದೆ ಕೆಲವು ಪ್ರಾಯೋಗಿಕ ಕಾರಣಗಳಿವೆ ಎಂದು ಇತಿಹಾಸಕಾರರು ಹೇಳುತ್ತಾರೆ. ಹಿಂದೆ ಹೊಸ ಕಟ್ಟಡ ನಿರ್ಮಾಣವಾದಾಗ ಜನರು ಅಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಿದ್ದರು. ಕುಂಬಳಕಾಯಿ ನೇತು ಹಾಕುವುದರಿಂದ ಅದು ಹೊಸ ಕಟ್ಟಡ ಎಂಬುದು ದೂರದಿಂದಲೇ ಗೊತ್ತಾಗುತ್ತಿತ್ತು. ಕೆಲವು ಪ್ರದೇಶಗಳಲ್ಲಿ ಇದು ನಿರ್ಮಾಣ ಪೂರ್ಣಗೊಂಡಿದೆ ಎಂಬ ಸಂಕೇತವಾಗಿಯೂ ಬಳಸಲಾಗುತ್ತಿತ್ತು. ಕೆಲವರು ಕುಂಬಳಕಾಯಿಯ ಮುಖವನ್ನು ವಿಚಿತ್ರವಾಗಿ ಚಿತ್ರಿಸುವ ಮೂಲಕ ಜನರ ಗಮನವನ್ನು ಮನೆಯ ಬದಲು ಅದರ ಕಡೆ ಸೆಳೆಯುವ ಪ್ರಯತ್ನ ಮಾಡುತ್ತಿದ್ದರು. ಇದನ್ನೇ ನಂತರ ದೃಷ್ಟಿ ತಡೆಯುವ ವಿಧಾನ ಎಂದು ಜನರು ನಂಬಲಾರಂಭಿಸಿದರು. ಜೀವನ ಪಾಠ: ಮನೆಯ ರಕ್ಷಣೆಗೆ ಮೂಢನಂಬಿಕೆಗಿಂತ ಉತ್ತಮ ನಿರ್ಮಾಣ, ಸ್ವಚ್ಛತೆ ಮತ್ತು ಸುರಕ್ಷತಾ ಕ್ರಮಗಳು ಮುಖ್ಯ. 32. ಕರಿನೂಲು ಕಟ್ಟಿದರೆ ನಿಜವಾಗಿಯೂ ರಕ್ಷಣೆ ಸಿಗುತ್ತದೆಯೇ? ಮಕ್ಕಳಿಗೂ ದೊಡ್ಡವರಿಗೂ ಕೈ ಅಥವಾ ಕಾಲಿಗೆ ಕರಿನೂಲು ಕಟ್ಟುವ ಪದ್ಧತಿ ಭಾರತದಲ್ಲಿ ಬಹಳ ಸಾಮಾನ್ಯ. ಇದರಿಂದ ದೃಷ್ಟಿ ಬೀಳುವುದಿಲ್ಲ ಅಥವಾ ಕೆಟ್ಟ ಶಕ್ತಿಗಳು ದೂರವಾಗುತ್ತವೆ ಎಂದು ನಂಬಲಾಗುತ್ತದೆ. ಆದರೆ ಇದಕ್ಕೆ ವೈಜ್ಞಾನಿಕ ಸಾಕ್ಷ್ಯವಿಲ್ಲ. ಆದರೂ ಕರಿನೂಲು ಒಂದು ಮಾನಸಿಕ ಸಂಕೇತವಾಗಿರಬಹುದು. ಅದನ್ನು ಧರಿಸುವ ವ್ಯಕ್ತಿಗೆ ಆತ್ಮವಿಶ್ವಾಸ ಅಥವಾ ರಕ್ಷಣೆಯ ಭಾವನೆ ಸಿಗಬಹುದು. ತೀರ್ಮಾನ: ಕರಿನೂಲು ನಿಮ್ಮ ಮನಸ್ಸಿಗೆ ಧೈರ್ಯ ನೀಡಬಹುದು. ಆದರೆ ನಿಜವಾದ ರಕ್ಷಣೆ ಎಚ್ಚರಿಕೆ, ಆರೋಗ್ಯ ಮತ್ತು ಸರಿಯಾದ ನಿರ್ಧಾರಗಳಿಂದ ಬರುತ್ತದೆ. 33. ಮಗುವಿಗೆ ಕಪ್ಪು ಚುಕ್ಕೆ ಯಾಕೆ ಹಾಕುತ್ತಾರೆ? ಚಿಕ್ಕ ಮಕ್ಕಳ ಕೆನ್ನೆ ಅಥವಾ ಕಾಲಿನ ಮೇಲೆ ಕಪ್ಪು ಚುಕ್ಕೆ ಹಾಕುವ ಪದ್ಧತಿ ಅನೇಕ ಮನೆಗಳಲ್ಲಿ ಇದೆ. ಹಿರಿಯರು ಹೇಳುವಂತೆ ಇದು ಮಗುವಿಗೆ ದೃಷ್ಟಿ ಬೀಳದಂತೆ ಮಾಡುತ್ತದೆ. ಆದರೆ ಮಾನಸಿಕವಾಗಿ ನೋಡಿದರೆ ತುಂಬಾ ಸುಂದರವಾದ ಮಗುವಿನ ಬಗ್ಗೆ ಜನರು ಹೆಚ್ಚು ಗಮನ ಹರಿಸುತ್ತಾರೆ. ಕಪ್ಪು ಚುಕ್ಕೆ ಹಾಕುವುದರಿಂದ ಮಗುವಿನ ರೂಪದ ಮೇಲೆ ಇರುವ ಅತಿಯಾದ ಗಮನ ಸ್ವಲ್ಪ ಕಡಿಮೆಯಾಗುತ್ತದೆ ಎಂಬ ಜನಪದ ನಂಬಿಕೆ ಬೆಳೆದಿರಬಹುದು. ಆದರೆ ಮಗುವಿನ ಚರ್ಮಕ್ಕೆ ಹಾನಿಕಾರಕ ರಾಸಾಯನಿಕಗಳನ್ನು ಬಳಸಬಾರದು. ಸುರಕ್ಷಿತ ವಸ್ತುಗಳನ್ನು ಮಾತ್ರ ಬಳಸುವುದು ಉತ್ತಮ. ಜೀವನ ಪಾಠ: ಮಗುವಿನ ಆರೋಗ್ಯ, ಲಸಿಕೆ ಮತ್ತು ಆರೈಕೆ ಇವೇ ಅದರ ನಿಜವಾದ ರಕ್ಷಣೆ. 34.
ಅರಳಿ ಮರದ ಬಗ್ಗೆ ಇರುವ ನಂಬಿಕೆಗಳು. ಅರಳಿ ಮರದ ಬಗ್ಗೆ ಅನೇಕ ಕಥೆಗಳು ಕೇಳಿಬರುತ್ತವೆ. ಕೆಲವರು ಅದರಲ್ಲಿ ದೇವರ ವಾಸವಿದೆ ಎಂದು, ಕೆಲವರು ಆತ್ಮಗಳು ಇರುತ್ತವೆ ಎಂದು ನಂಬುತ್ತಾರೆ. ವಾಸ್ತವದಲ್ಲಿ ಅರಳಿ ಮರವು ಪರಿಸರಕ್ಕೆ ಅತ್ಯಂತ ಉಪಯುಕ್ತವಾದ ಮರಗಳಲ್ಲಿ ಒಂದು. ಇದು ಪಕ್ಷಿಗಳು, ಕೀಟಗಳು ಮತ್ತು ಅನೇಕ ಜೀವಿಗಳಿಗೆ ಆಶ್ರಯ ನೀಡುತ್ತದೆ. ಹಳೆಯ ಕಾಲದಲ್ಲಿ ಜನರು ಮರಗಳನ್ನು ಕಡಿಯದಂತೆ ರಕ್ಷಿಸಲು ಅವುಗಳಿಗೆ ಧಾರ್ಮಿಕ ಮಹತ್ವ ನೀಡಲಾಗುತ್ತಿತ್ತು. ತೀರ್ಮಾನ: ಪ್ರಕೃತಿಯನ್ನು ಕಾಪಾಡುವ ಉದ್ದೇಶದಿಂದ ಇಂತಹ ನಂಬಿಕೆಗಳು ರೂಪುಗೊಂಡಿರುವ ಸಾಧ್ಯತೆ ಇದೆ. 35. ಅಶ್ವತ್ಥ ಮರವನ್ನು ರಾತ್ರಿ ಮುಟ್ಟಬಾರದು ಯಾಕೆ? ರಾತ್ರಿ ಅಶ್ವತ್ಥ ಮರದ ಬಳಿ ಹೋಗಬೇಡ ಎಂದು ಹಿರಿಯರು ಹೇಳುತ್ತಿದ್ದರು. ಹಳೆಯ ಕಾಲದಲ್ಲಿ ಗ್ರಾಮಗಳಲ್ಲಿ ವಿದ್ಯುತ್ ಇರಲಿಲ್ಲ. ದೊಡ್ಡ ಮರಗಳ ಕೆಳಗೆ ಹಾವು, ಚೇಳು ಅಥವಾ ಇತರ ಪ್ರಾಣಿಗಳು ಆಶ್ರಯ ಪಡೆಯುತ್ತಿದ್ದರು. ಕತ್ತಲಿನಲ್ಲಿ ಅವು ಕಾಣದ ಕಾರಣ ಅಪಾಯ ಉಂಟಾಗುತ್ತಿತ್ತು. ಇದರಿಂದ ಜನರು ರಾತ್ರಿ ಮರದ ಬಳಿ ಹೋಗದಂತೆ ಈ ನಿಯಮ ರೂಪುಗೊಂಡಿತು. ಜೀವನ ಪಾಠ: ಸುರಕ್ಷತೆಯ ದೃಷ್ಟಿಯಿಂದ ಕೆಲವು ಹಳೆಯ ನಿಯಮಗಳು ಇಂದಿಗೂ ಅರ್ಥಪೂರ್ಣವಾಗಿವೆ. 36. ಶನಿವಾರ ಕಬ್ಬಿಣ ಖರೀದಿಸಬಾರದು ಯಾಕೆ? ಕೆಲವರು ಶನಿವಾರ ಕಬ್ಬಿಣ ಖರೀದಿಸಿದರೆ ನಷ್ಟವಾಗುತ್ತದೆ ಎಂದು ನಂಬುತ್ತಾರೆ. ಆದರೆ ಇದಕ್ಕೆ ದೃಢವಾದ ಐತಿಹಾಸಿಕ ಅಥವಾ ವೈಜ್ಞಾನಿಕ ಆಧಾರವಿಲ್ಲ. ಬಹುಶಃ ಕೆಲವು ವ್ಯಾಪಾರ ಪದ್ಧತಿಗಳು ಅಥವಾ ಸ್ಥಳೀಯ ಆಚರಣೆಗಳಿಂದ ಈ ನಂಬಿಕೆ ಬೆಳೆದಿರಬಹುದು. ಇಂದು ಉತ್ತಮ ಗುಣಮಟ್ಟ, ಸರಿಯಾದ ಬೆಲೆ ಮತ್ತು ಅಗತ್ಯವೇ ಮುಖ್ಯ, ವಾರದ ದಿನವಲ್ಲ. 37. ಮಂಗಳವಾರ ಕೂದಲು ಕತ್ತರಿಸಬಾರದು ಯಾಕೆ? ಹಿಂದಿನ ಕಾಲದಲ್ಲಿ ಕ್ಷೌರಿಕರಿಗೆ ವಾರದಲ್ಲಿ ಒಂದು ದಿನ ವಿಶ್ರಾಂತಿ ನೀಡುವ ಪದ್ಧತಿ ಕೆಲವು ಪ್ರದೇಶಗಳಲ್ಲಿ ಇತ್ತು. ಹಲವೆಡೆ ಅದು ಮಂಗಳವಾರವಾಗಿತ್ತು. ಜನರು ಆ ದಿನ ಕೂದಲು ಕತ್ತರಿಸದಂತೆ ಹೇಳಲಾಗುತ್ತಿತ್ತು. ನಂತರ ಇದು ಧಾರ್ಮಿಕ ನಂಬಿಕೆಯ ರೂಪ ಪಡೆದಿತು. ಇಂದು ಇದು ವೈಯಕ್ತಿಕ ಆಯ್ಕೆಯ ವಿಷಯ. 38. ಶುಕ್ರವಾರ ಹಣ ಸಾಲ ಕೊಡಬಾರದು ಯಾಕೆ? ಕೆಲವರು ಶುಕ್ರವಾರ ಹಣ ಸಾಲ ಕೊಟ್ಟರೆ ಲಕ್ಷ್ಮಿ ಮನೆ ಬಿಡುತ್ತಾಳೆ ಎಂದು ನಂಬುತ್ತಾರೆ. ಆದರೆ ವ್ಯಾಪಾರಿಗಳಲ್ಲಿ ವಾರದ ಲೆಕ್ಕಾಚಾರ ಮತ್ತು ನಗದು ನಿರ್ವಹಣೆಗೆ ಸಂಬಂಧಿಸಿದ ಕೆಲವು ಪದ್ಧತಿಗಳಿಂದ ಈ ನಂಬಿಕೆ ಬಂದಿರಬಹುದು. ನಿಜವಾಗಿ ಹಣವನ್ನು ಯಾವ ದಿನ ಕೊಡುತ್ತೀರಿ ಎಂಬುದಕ್ಕಿಂತ ಯಾರಿಗೆ, ಯಾವ ಷರತ್ತಿನಲ್ಲಿ ಮತ್ತು ಎಷ್ಟು ಜವಾಬ್ದಾರಿಯಿಂದ ಕೊಡುತ್ತೀರಿ ಎಂಬುದೇ ಮುಖ್ಯ. 39. ಮನೆ ಬಾಗಿಲಿಗೆ ರಂಗೋಲಿ ಹಾಕುವುದರ ರಹಸ್ಯ. ರಂಗೋಲಿ ಕೇವಲ ಅಲಂಕಾರವಲ್ಲ. ಹಿಂದೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕುತ್ತಿದ್ದರು. ಇದರಿಂದ ಸಣ್ಣ ಜೀವಿಗಳಿಗೆ ಆಹಾರವೂ ಸಿಗುತ್ತಿತ್ತು. ಪ್ರತಿದಿನ ಬೆಳಿಗ್ಗೆ ಮನೆ ಮುಂದೆ ಸ್ವಚ್ಛಗೊಳಿಸಿ ರಂಗೋಲಿ ಹಾಕುವುದರಿಂದ ಸುತ್ತಮುತ್ತಲಿನ ಪ್ರದೇಶವು ಶುಚಿಯಾಗುತ್ತಿತ್ತು. ಇದು ಸ್ವಚ್ಛತೆ, ಆತಿಥ್ಯ ಮತ್ತು ಸಾಂಸ್ಕೃತಿಕ ಸೌಂದರ್ಯದ ಸಂಕೇತ. 40. ಸಂಜೆ ದೀಪ ಹಚ್ಚುವ ಸಂಪ್ರದಾಯ. ಸೂರ್ಯಾಸ್ತದ ನಂತರ ಮನೆಗಳಲ್ಲಿ ದೀಪ ಹಚ್ಚುವ ಪದ್ಧತಿ ಸಾವಿರಾರು ವರ್ಷಗಳಿಂದ ಇದೆ. ಧಾರ್ಮಿಕವಾಗಿ ಇದು ಅಜ್ಞಾನದಿಂದ ಜ್ಞಾನದ ಕಡೆಗೆ ಸಾಗುವ ಸಂಕೇತ. ಪ್ರಾಯೋಗಿಕವಾಗಿ, ವಿದ್ಯುತ್ ಇಲ್ಲದ ಕಾಲದಲ್ಲಿ ಸಂಜೆ ದೀಪ ಹಚ್ಚುವುದು ಮನೆಯ ಎಲ್ಲರಿಗೂ ರಾತ್ರಿ ಆರಂಭವಾಗಿದೆ ಎಂಬ ಸೂಚನೆ ನೀಡುತ್ತಿತ್ತು. ಕುಟುಂಬದವರು ಒಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡುವ ಸಮಯವೂ ಆಗಿತ್ತು. ಇಂದಿಗೂ ಇದು ಅನೇಕ ಮನೆಗಳಲ್ಲಿ ಶಾಂತಿ, ಏಕತೆ ಮತ್ತು ಕೃತಜ್ಞತೆಯ ಕ್ಷಣವಾಗಿ ಉಳಿದಿದೆ. ಜೀವನ ಪಾಠ: ದೀಪದ ಬೆಳಕಿಗಿಂತ ಮುಖ್ಯವಾದುದು ನಮ್ಮ ಜೀವನದಲ್ಲಿ ಜ್ಞಾನ, ಕರುಣೆ ಮತ್ತು ಒಳ್ಳೆಯತನದ ಬೆಳಕು. 41. ಕನಸಿನಲ್ಲಿ ಹಾವು ಕಂಡರೆ ಏನೂ ಅರ್ಥ? ಬಹುತೇಕ ಜನರು ಜೀವನದಲ್ಲಿ ಒಮ್ಮೆಯಾದರೂ ಕನಸಿನಲ್ಲಿ ಹಾವನ್ನು ನೋಡಿರುತ್ತಾರೆ. ಕೆಲವರು ಇದನ್ನು ದೇವರ ಸಂಕೇತ ಎಂದು ನಂಬುತ್ತಾರೆ. ಇನ್ನೂ ಕೆಲವರು ದೊಡ್ಡ ಅಪಾಯ ಬರಲಿದೆ ಎಂದು ಭಯಪಡುತ್ತಾರೆ. ಆದರೆ ಕನಸುಗಳ ಬಗ್ಗೆ ಮನೋವಿಜ್ಞಾನ ಏನು ಹೇಳುತ್ತದೆ? ನಾವು ದಿನವಿಡೀ ಅನುಭವಿಸಿದ ಘಟನೆಗಳು, ಭಾವನೆಗಳು ಮತ್ತು ನೆನಪುಗಳನ್ನು ಮೆದುಳು ನಿದ್ರೆಯ ಸಮಯದಲ್ಲಿ ಸಂಸ್ಕರಿಸುತ್ತದೆ. ಆ ಪ್ರಕ್ರಿಯೆಯಲ್ಲಿ ವಿವಿಧ ರೀತಿಯ ಕನಸುಗಳು ಮೂಡಬಹುದು. ಹಾವು ಅನೇಕ ಸಂಸ್ಕೃತಿಗಳಲ್ಲಿ ವಿಭಿನ್ನ ಅರ್ಥಗಳನ್ನು ಹೊಂದಿದೆ. ಕೆಲವರಿಗೆ ಅದು ಭಯದ ಸಂಕೇತ, ಕೆಲವರಿಗೆ ಅದು ಬದಲಾವಣೆ ಅಥವಾ ಹೊಸ ಆರಂಭದ ಸಂಕೇತ. ಕೆಲ ಧಾರ್ಮಿಕ ಸಂಪ್ರದಾಯಗಳಲ್ಲಿ ಅದು ಶಕ್ತಿ ಮತ್ತು ರಕ್ಷಣೆಯ ಪ್ರತೀಕ. ಆದ್ದರಿಂದ ಕನಸಿನಲ್ಲಿ ಹಾವು ಕಂಡರೆ ಅದರ ಅರ್ಥ ಎಲ್ಲರಿಗೂ ಒಂದೇ ಆಗುವುದಿಲ್ಲ. ಅದು ನಿಮ್ಮ ಅನುಭವ, ಭಾವನೆ ಮತ್ತು ಸಂದರ್ಭವನ್ನು ಅವಲಂಬಿಸಿರಬಹುದು. ಜೀವನ ಪಾಠ: ಒಂದು ಕನಸಿನ ಆಧಾರದ ಮೇಲೆ ಭವಿಷ್ಯದ ಬಗ್ಗೆ ನಿರ್ಧಾರ ಮಾಡಬೇಡಿ. 42. ಕನಸಿನಲ್ಲಿ ನೀರು ಕಂಡರೆ ಏನಾಗುತ್ತದೆ? ನೀರು ಜೀವನದ ಮೂಲ. ಆದ್ದರಿಂದ ಕನಸುಗಳಲ್ಲಿ ನೀರು ಕಾಣುವುದು ಸಾಮಾನ್ಯ. ಶಾಂತವಾದ, ಸ್ವಚ್ಛ ನೀರು ಕಾಣುವುದು ಮನಸ್ಸಿನ ಶಾಂತಿಯ ಸಂಕೇತ ಎಂದು ಕೆಲವರು ವ್ಯಾಖ್ಯಾನಿಸುತ್ತಾರೆ. ಪ್ರಬಲ ಪ್ರವಾಹ ಅಥವಾ ಅಲೆಗಳು ಕಾಣುವುದು ಒತ್ತಡ ಅಥವಾ ಭಾವನಾತ್ಮಕ ಅಶಾಂತಿಯನ್ನು ಪ್ರತಿಬಿಂಬಿಸಬಹುದು ಎಂದು ಮನೋವಿಜ್ಞಾನಿಗಳು ಹೇಳುತ್ತಾರೆ. ಇದು ಭವಿಷ್ಯವನ್ನು ಹೇಳುವ ಸೂಚನೆ ಎಂಬುದಕ್ಕೆ ವೈಜ್ಞಾನಿಕ ಸಾಕ್ಷ್ಯವಿಲ್ಲ. ತೀರ್ಮಾನ: ಕನಸುಗಳು ನಿಮ್ಮ ಒಳಮನಸ್ಸಿನ ಪ್ರತಿಬಿಂಬವಾಗಿರಬಹುದು, ಭವಿಷ್ಯದ ಖಚಿತ ನಕ್ಷೆ ಅಲ್ಲ. 43. ಕನಸಿನಲ್ಲಿ ದೇವರು ಬಂದರೆ ಅದರ ಅರ್ಥ? ಬಹಳ ಜನರಿಗೆ ದೇವರು, ದೇವತೆ ಅಥವಾ ಪವಿತ್ರ ಸ್ಥಳಗಳ ಕನಸುಗಳು ಬರುತ್ತವೆ. ಇಂತಹ ಕನಸುಗಳು ವ್ಯಕ್ತಿಯ ಭಕ್ತಿ, ನಂಬಿಕೆ ಅಥವಾ ಮನಸ್ಸಿನ ಆಧ್ಯಾತ್ಮಿಕ ಆಕಾಂಕ್ಷೆಯನ್ನು ಪ್ರತಿಬಿಂಬಿಸಬಹುದು. ಕೆಲವರು ಇದನ್ನು ದೈವಿಕ ಅನುಭವವೆಂದು ಭಾವಿಸಬಹುದು.
ಇನ್ನು ಕೆಲವರು ಇದನ್ನು ಮನಸ್ಸಿನ ಆಳದಲ್ಲಿರುವ ಭರವಸೆ ಮತ್ತು ಮಾರ್ಗದರ್ಶನದ ಬಯಕೆಯ ಪ್ರತಿಬಿಂಬವೆಂದು ನೋಡುತ್ತಾರೆ. ಯಾವ ವ್ಯಾಖ್ಯಾನವಿದ್ದರೂ ಇಂತಹ ಕನಸುಗಳು ವ್ಯಕ್ತಿಯನ್ನು ಒಳ್ಳೆಯ ಕಾರ್ಯಗಳ ಕಡೆಗೆ ಪ್ರೇರೇಪಿಸಿದರೆ ಅದು ಸಕಾರಾತ್ಮಕ. ಜೀವನ ಪಾಠ: ಕನಸಿಗಿಂತ ಮುಖ್ಯವಾದುದು ಎಚ್ಚರವಾದ ನಂತರ ನೀವು ಮಾಡುವ ಒಳ್ಳೆಯ ಕಾರ್ಯಗಳು. 44. ಕನಸಿನಲ್ಲಿ ಮರಣ ಕಂಡರೆ ಭಯಪಡಬೇಕೆ? ಕನಸಿನಲ್ಲಿ ತಮ್ಮದೇ ಮರಣ ಅಥವಾ ಆತ್ಮೀಯರ ಮರಣ ಕಂಡರೆ ಅನೇಕರು ಹೆದರುತ್ತಾರೆ. ಆದರೆ ಮನೋವಿಜ್ಞಾನದ ಪ್ರಕಾರ ಮರಣದ ಕನಸುಗಳು ಬಹುಸಾರಿ ಒಂದು ಹಳೆಯ ಹಂತದ ಅಂತ್ಯ ಮತ್ತು ಹೊಸ ಹಂತದ ಆರಂಭ ಎಂಬ ಸಂಕೇತವಾಗಿರಬಹುದು. ಉದಾಹರಣೆಗೆ, ಹೊಸ ಕೆಲಸ, ಹೊಸ ಸಂಬಂಧ, ಜೀವನದಲ್ಲಿ ದೊಡ್ಡ ಬದಲಾವಣೆ, ಹಳೆಯ ಅಭ್ಯಾಸವನ್ನು ಬಿಡುವುದು. ಇಂತಹ ಸಂದರ್ಭಗಳಲ್ಲಿ ಮರಣದಂತಹ ಸಂಕೇತಗಳು ಕನಸಿನಲ್ಲಿ ಕಾಣಿಸಬಹುದು. ತೀರ್ಮಾನ: ಪ್ರತಿಯೊಂದು ಮರಣದ ಕನಸು ನಿಜ ಜೀವನದ ಮರಣವನ್ನು ಸೂಚಿಸುವುದಿಲ್ಲ. 45. ಕನಸಿನಲ್ಲಿ ಹಣ ಸಿಕ್ಕರೆ ಶುಭವೇ? ಕನಸಿನಲ್ಲಿ ಹಣ ಸಿಕ್ಕರೆ ಕೆಲವರು ಅದನ್ನು ದೊಡ್ಡ ಅದೃಷ್ಟದ ಸಂಕೇತ ಎಂದು ನಂಬುತ್ತಾರೆ. ಆದರೆ ಮನೋವಿಜ್ಞಾನದಲ್ಲಿ ಹಣವು ಸಾಮಾನ್ಯವಾಗಿ ಮೌಲ್ಯ, ಯಶಸ್ಸು, ಆತ್ಮವಿಶ್ವಾಸ ಅಥವಾ ಅವಕಾಶಗಳ ಸಂಕೇತವಾಗಿರಬಹುದು. ನೀವು ಹೊಸ ಗುರಿಗಳನ್ನು ಸಾಧಿಸಲು ಪ್ರಯತ್ನಿಸುತ್ತಿದ್ದರೆ ಅಥವಾ ಆರ್ಥಿಕ ವಿಷಯಗಳ ಬಗ್ಗೆ ಹೆಚ್ಚು ಯೋಚಿಸುತ್ತಿದ್ದರೆ ಆ ಚಿಂತನೆಗಳು ಕನಸಿನಲ್ಲಿ ಹಣದ ರೂಪದಲ್ಲಿ ಕಾಣಿಸಿಕೊಳ್ಳಬಹುದು. ಜೀವನ ಪಾಠ: ಕನಸಿನಲ್ಲಿ ಸಿಕ್ಕ ಹಣಕ್ಕಿಂತ ನಿಜ ಜೀವನದಲ್ಲಿ ಪ್ರಾಮಾಣಿಕವಾಗಿ ಸಂಪಾದಿಸಿದ ಹಣವೇ ಜೀವನವನ್ನು ಬದಲಾಯಿಸುತ್ತದೆ. 46. ಕನಸಿನಲ್ಲಿ ಮಗು ಕಂಡರೆ ಏನಾಗುತ್ತದೆ? ಕನಸಿನಲ್ಲಿ ಮಗು ಕಾಣುವುದು ಅನೇಕ ಜನರಿಗೆ ಸಂತೋಷವನ್ನುಂಟು ಮಾಡುತ್ತದೆ. ಕೆಲವರು ಇದನ್ನು ಶುಭ ಸುದ್ದಿಯ ಸಂಕೇತವೆಂದು ನಂಬುತ್ತಾರೆ. ಮನೋವಿಜ್ಞಾನದಲ್ಲಿ ಮಗು ಹೊಸ ಆರಂಭ, ಬೆಳವಣಿಗೆ, ಭರವಸೆ ಮತ್ತು ನಿರ್ದೋಷಿತನದ ಸಂಕೇತವಾಗಿರಬಹುದು. ನೀವು ಜೀವನದಲ್ಲಿ ಹೊಸ ಯೋಜನೆ, ಹೊಸ ಸಂಬಂಧ ಅಥವಾ ಹೊಸ ಅವಕಾಶದ ಬಗ್ಗೆ ಯೋಚಿಸುತ್ತಿದ್ದರೆ ಅದು ಕನಸಿನಲ್ಲಿ ಮಗುವಿನ ರೂಪದಲ್ಲಿ ಕಾಣಿಸಿಕೊಳ್ಳಬಹುದು. ಒಂದು ಮಗು ಅಳುತ್ತಿರುವ ಕನಸು ಕಂಡರೆ ಅದು ನಿಮ್ಮ ಜೀವನದಲ್ಲಿ ಕಡೆಗಣಿಸುತ್ತಿರುವ ಯಾವುದೋ ಭಾವನೆ ಅಥವಾ ಜವಾಬ್ದಾರಿಯನ್ನು ಸೂಚಿಸುವ ಸಾಧ್ಯತೆಯೂ ಇದೆ. ತೀರ್ಮಾನ: ಮಗು ಕಂಡ ಕನಸು ಭವಿಷ್ಯದ ಭವಿಷ್ಯವಾಣಿ ಅಲ್ಲ, ಅದು ನಿಮ್ಮ ಒಳಮನಸ್ಸಿನ ಒಂದು ಪ್ರತಿಬಿಂಬವಾಗಿರಬಹುದು. 47. ಕನಸಿನಲ್ಲಿ ಬೆಂಕಿ ಕಂಡರೆ ಅದರ ಅರ್ಥ? ಬೆಂಕಿ ಎಂದರೆ ಕೇವಲ ನಾಶವಲ್ಲ, ಅದು ಬೆಳಕು, ಶಕ್ತಿ ಮತ್ತು ಪರಿವರ್ತನೆಯ ಸಂಕೇತವೂ ಆಗಿದೆ. ಶಾಂತವಾಗಿ ಉರಿಯುತ್ತಿರುವ ದೀಪ ಅಥವಾ ಬೆಂಕಿ ಕಾಣುವುದು ಆತ್ಮವಿಶ್ವಾಸ ಅಥವಾ ಹೊಸ ಉತ್ಸಾಹವನ್ನು ಸೂಚಿಸಬಹುದು. ನಿಯಂತ್ರಣ ತಪ್ಪಿದ ಬೆಂಕಿ ಕಾಣುವುದು ಒತ್ತಡ, ಕೋಪ ಅಥವಾ ಆತಂಕದ ಪ್ರತಿಬಿಂಬವಾಗಿರಬಹುದು. ಕನಸಿನ ಅರ್ಥವು ಅದರ ಸಂದರ್ಭವನ್ನು ಅವಲಂಬಿಸಿರುತ್ತದೆ. ಅದನ್ನು ಒಂದು ಖಚಿತ ಭವಿಷ್ಯವಾಣಿ ಎಂದು ತೆಗೆದುಕೊಳ್ಳುವುದು ಸರಿಯಲ್ಲ. ಜೀವನ ಪಾಠ: ನಿಮ್ಮ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವುದು ಕನಸುಗಳಿಗೆ ಅತಿಯಾದ ಅರ್ಥ ಹುಡುಕುವುದಕ್ಕಿಂತ ಹೆಚ್ಚು ಉಪಯುಕ್ತ. 48. ಕನಸಿನಲ್ಲಿ ದೇವಸ್ಥಾನ ಕಂಡರೆ? ದೇವಸ್ಥಾನ, ಪ್ರಾರ್ಥನೆ ಅಥವಾ ಪವಿತ್ರ ಸ್ಥಳಗಳ ಕನಸುಗಳು ಹಲವರಿಗೆ ಬರುತ್ತವೆ. ಇಂತಹ ಕನಸುಗಳು ಸಾಮಾನ್ಯವಾಗಿ ಮನಸ್ಸಿನ ಶಾಂತಿ, ಮಾರ್ಗದರ್ಶನ ಅಥವಾ ಆತ್ಮಾವಲೋಕನದ ಅಗತ್ಯವನ್ನು ಸೂಚಿಸಬಹುದು. ಒತ್ತಡದ ಸಮಯದಲ್ಲಿ ನಮ್ಮ ಮನಸ್ಸು ಸುರಕ್ಷತೆ ಮತ್ತು ನೆಮ್ಮದಿಯ ಸಂಕೇತಗಳನ್ನು ಕನಸಿನಲ್ಲಿ ತೋರಿಸಬಹುದು. ಇದು ದೇವರ ನೇರ ಸಂದೇಶವೇ ಅಥವಾ ಮನಸ್ಸಿನ ಆಳದ ಪ್ರತಿಬಿಂಬವೇ ಎಂಬುದು ವ್ಯಕ್ತಿಯ ನಂಬಿಕೆಗೆ ಸಂಬಂಧಿಸಿದ ವಿಷಯ. ಇದಕ್ಕೆ ವೈಜ್ಞಾನಿಕವಾಗಿ ಒಂದೇ ರೀತಿಯ ಉತ್ತರ ಇಲ್ಲ. ತೀರ್ಮಾನ: ಇಂತಹ ಕನಸುಗಳು ನಿಮ್ಮನ್ನು ಒಳ್ಳೆಯ ಚಿಂತನೆ ಮತ್ತು ಉತ್ತಮ ನಡವಳಿಕೆಯ ಕಡೆಗೆ ಪ್ರೇರೇಪಿಸಿದರೆ ಅದೇ ಅದರ ದೊಡ್ಡ ಮೌಲ್ಯ. 49. ಕನಸಿನಲ್ಲಿ ಹಾರಿದರೆ ಅದರ ಅರ್ಥ? ಆಕಾಶದಲ್ಲಿ ಹಾರುತ್ತಿರುವ ಕನಸು ಅನೇಕ ಜನರಿಗೆ ಬರುತ್ತದೆ. ಮನೋವಿಜ್ಞಾನದಲ್ಲಿ ಇದು ಸ್ವಾತಂತ್ರ್ಯದ ಬಯಕೆ, ಮಿತಿಗಳನ್ನು ಮೀರುವ ಆಸೆ ಅಥವಾ ಯಶಸ್ಸಿನ ಕನಸುಗಳನ್ನು ಪ್ರತಿಬಿಂಬಿಸಬಹುದು. ಕೆಲವೊಮ್ಮೆ ಇದು ನಿದ್ರೆಯ ಕೆಲವು ಹಂತಗಳಲ್ಲಿ ಮೆದುಳಿನ ಸಹಜ ಚಟುವಟಿಕೆಯ ಭಾಗವೂ ಆಗಿರಬಹುದು. ಇದು ಭವಿಷ್ಯದಲ್ಲಿ ನೀವು ನಿಜವಾಗಿಯೂ ಯಾವುದೋ ದೊಡ್ಡ ಸಾಧನೆ ಮಾಡುತ್ತೀರಿ ಎಂಬ ಖಚಿತ ಸೂಚನೆ ಅಲ್ಲ. ಜೀವನ ಪಾಠ: ಕನಸಿನಲ್ಲಿ ಹಾರುವುದಕ್ಕಿಂತ ನಿಜ ಜೀವನದಲ್ಲಿ ನಿಮ್ಮ ಗುರಿಗಳತ್ತ ಮುನ್ನಡೆಯುವುದು ಮುಖ್ಯ. 50. ಕನಸುಗಳು ನಿಜವಾಗುತ್ತವೆಯೇ? ಇದು ಬಹುಶಃ ಎಲ್ಲರ ಮನಸ್ಸಿನಲ್ಲಿರುವ ದೊಡ್ಡ ಪ್ರಶ್ನೆ. ಕೆಲವೊಮ್ಮೆ ನಾವು ಕಂಡ ಕನಸು ಮತ್ತು ನಂತರ ನಡೆದ ಘಟನೆ ಒಂದೇ ರೀತಿಯಾಗಿ ತೋರುತ್ತದೆ. ಆದರೆ ಇದು ಸಾಮಾನ್ಯವಾಗಿ ನಮ್ಮ ನೆನಪಿನ ಆಯ್ಕೆಯ ಪರಿಣಾಮವಾಗಿರಬಹುದು. ಸಾವಿರಾರು ಕನಸುಗಳಲ್ಲಿ ಕೆಲವು ಘಟನೆಗಳಿಗೆ ಹೋಲಿಕೆ ಕಂಡರೆ ನಾವು ಅದನ್ನೇ ಹೆಚ್ಚು ನೆನಪಿಡುತ್ತೇವೆ. ವೈಜ್ಞಾನಿಕವಾಗಿ ಕನಸುಗಳು ಭವಿಷ್ಯವನ್ನು ನಿಖರವಾಗಿ ಹೇಳುತ್ತವೆ ಎಂಬುದಕ್ಕೆ ವಿಶ್ವಾಸಾರ್ಹ ಸಾಕ್ಷ್ಯವಿಲ್ಲ. ಆದರೆ ಕನಸುಗಳು ನಮ್ಮ ಭಯಗಳು, ಆಶೆಗಳು, ನೆನಪುಗಳು ಮತ್ತು ಭಾವನೆಗಳನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡಬಹುದು. ಅಂತಿಮ ಸಂದೇಶ: ಕನಸುಗಳು ನಿಮ್ಮ ಮನಸ್ಸಿನ ಕಿಟಕಿಯಾಗಬಹುದು, ಆದರೆ ನಿಮ್ಮ ಭವಿಷ್ಯವನ್ನು ಕಟ್ಟುವುದು ನಿಮ್ಮ ಕನಸುಗಳಲ್ಲ, ನಿಮ್ಮ ನಿರ್ಧಾರಗಳು, ನಿಮ್ಮ ಶ್ರಮ ಮತ್ತು ನಿಮ್ಮ ಮೌಲ್ಯಗಳು. ಇಂದು ನಾವು 50ಕ್ಕೂ ಹೆಚ್ಚು ಪ್ರಸಿದ್ಧ ನಂಬಿಕೆಗಳು, ಆಚರಣೆಗಳು ಮತ್ತು ಕನಸುಗಳ ಬಗ್ಗೆ ತಿಳಿದುಕೊಂಡೆವು. ಈ ಪ್ರಯಾಣದಿಂದ ಒಂದು ಮುಖ್ಯ ಪಾಠ ಸಿಗುತ್ತದೆ. ನಮ್ಮ ಪೂರ್ವಜರು ಹೇಳಿದ ಪ್ರತಿಯೊಂದು ವಿಷಯವೂ ಮೂಢನಂಬಿಕೆ ಅಲ್ಲ,
ಅನೇಕ ಆಚರಣೆಗಳ ಹಿಂದೆ ಆರೋಗ್ಯ, ಸುರಕ್ಷತೆ, ಸ್ವಚ್ಛತೆ, ಪರಿಸರ ಸಂರಕ್ಷಣೆ ಮತ್ತು ಸಾಮಾಜಿಕ ಶಿಸ್ತು ಎಂಬ ಪ್ರಾಯೋಗಿಕ ಕಾರಣಗಳಿದ್ದವು. ಕಾಲಕ್ರಮೇಣ ಅವುಗಳ ಮೂಲ ಕಾರಣ ಮರೆತು ಹೋಗಿ ಕೇವಲ ಹೀಗೆ ಮಾಡಬೇಕು ಅಥವಾ ಹೀಗೆ ಮಾಡಬಾರದು ಎಂಬ ನಂಬಿಕೆ ಮಾತ್ರ ಉಳಿಯಿತು. ಇನ್ನೊಂದೆಡೆ ಕೆಲವು ನಂಬಿಕೆಗಳಿಗೆ ದೃಢವಾದ ವೈಜ್ಞಾನಿಕ ಆಧಾರ ಇಲ್ಲ. ಆದ್ದರಿಂದ ಅವನ್ನು ಭಯದಿಂದ ಅನುಸರಿಸುವ ಬದಲು ವಿವೇಕದಿಂದ ಪರಿಶೀಲಿಸುವುದು ಮುಖ್ಯ. ನಿಜವಾದ ಜ್ಞಾನ ಎಂದರೆ ಸಂಪ್ರದಾಯವನ್ನು ತಿರಸ್ಕರಿಸುವುದಲ್ಲ ಅಥವಾ ಕಣ್ಣುಮುಚ್ಚಿ ನಂಬುವುದೂ ಅಲ್ಲ, ಅದರ ಹಿಂದೆ ಇರುವ ಉದ್ದೇಶವನ್ನು ಅರ್ಥಮಾಡಿಕೊಳ್ಳುವುದು. ನಮ್ಮ ಸಂಸ್ಕೃತಿ ನಮಗೆ ಪ್ರಶ್ನೆ ಕೇಳುವುದನ್ನು, ಸತ್ಯವನ್ನು ಹುಡುಕುವುದನ್ನು ಕಲಿಸುತ್ತದೆ. ಆದ್ದರಿಂದ ಯಾವುದೇ ನಂಬಿಕೆಯನ್ನು ನೋಡಿದಾಗ 3 ಪ್ರಶ್ನೆಗಳನ್ನು ಕೇಳಿ. ಇದರ ಮೂಲ ಏನು? ಇದರ ಹಿಂದೆ ಪ್ರಾಯೋಗಿಕ ಅಥವಾ ಐತಿಹಾಸಿಕ ಕಾರಣ ಇದೆಯೇ? ಇದು ಇಂದಿನ ಜೀವನಕ್ಕೂ ಅರ್ಥಪೂರ್ಣವೇ? ಹೀಗೆ ಯೋಚಿಸಿದಾಗ ನಾವು ಭಯದಿಂದಲ್ಲ, ಜ್ಞಾನದಿಂದ ಬದುಕಲು ಪ್ರಾರಂಭಿಸುತ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಹಂಚಿಕೊಳ್ಳಿ. ಇಂತಹ ವಿಜ್ಞಾನ, ಇತಿಹಾಸ ಮತ್ತು ಸಂಪ್ರದಾಯಗಳನ್ನು ಸಮತೋಲನದ ದೃಷ್ಟಿಯಿಂದ ತಿಳಿಸುವ ಕನ್ನಡ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.